Now let us see how to using this dimensional analysis, how to deduce a relation or find out a relation between different physical quantities. ಅದನ್ನು ನಾವು ನೋಡೋಣ, ಹೇಗೆ ನೋಡ್ಬೋದು ಅದನ್ನು ಅಂತ. ಓಕೆ, so that we will see in our this particular next this one. So that is deducing relation among physical quantities. One of the important aspect ಇಲ್ಲಿ ಏನು ನೆನಪಿಡಬೇಕು ಅಂತಂದರೆ ನೀವು, these physical quantities which we are talking about, they are interdependent ಅಂತ ಹೇಳ್ತೀವಿ. ಅಂದರೆ ಒಂದಕ್ಕೊಂದು ಸಂಬಂಧ ಇರುತ್ತೆ, ಅಂದರೆ ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ. ಓಕೆ, ಅದನ್ನು ಒಂದು ಪೂರ್ತಿ ಅನ್ರಿಲೇಟೆಡ್ ಇರೋದು ನೀವೇನು ಮಾತಾಡ್ಲಿಕ್ಕೆ ಆಗೋದಿಲ್ಲ. ಅಂದರೆ ಈಗ ಒಂದು ಇಕ್ವೇಷನ್ ನಾನು ಇಲ್ಲಿ ಯಾವುದರಿಂದ ಇಲ್ಲಿ ಇಕ್ವೇಷನ್ ಬರೆದೆ ನಾನು, ಇದರಲ್ಲಿ ಎಲ್ಲಾದರೂ ನಿಮ್ಮ ಟೆಂಪರೇಚರ್ ಕಾಣ್ತಿದೆಯಾ ಅಥವಾ ಕರೆಂಟ್ ಕಾಣ್ತಿದೆಯಾ? ಈಗ ನಾನು ಕರೆಂಟ್ ತೊಗೊಂಡು ಬಂದು ನಾನು ಇಲ್ಲಿ ಇದಕ್ಕೆ ಕಂಪೇರ್ ಮಾಡ್ತೀನಿ ಅಂತ ಹೇಳಿದರೆ ಅದಕ್ಕೆ ಅಂದರೆ ಎಕ್ಸ್ ಈಸ್ ಡಿಪೆಂಡೆಂಟ್ ಆನ್ ಟೆಂಪರೇಚರ್ ಅಂತ ನೀವು ಹೇಳಲಿಕ್ಕಾಗೋದಿಲ್ಲ. ಓಕೆ, ದ್ಯಾಟ್ಸ್ ವಾಟ್ ಐ ಆಮ್ ಟಾಕಿಂಗ್ ಅಬೌಟ್. ಸೊ ದೇ ಶುಡ್ ಬಿ ಇಂಟರ್ಡಿಪೆಂಡೆಂಟ್. ಈ ಟೈಮು ಡಿಸ್ಟೆನ್ಸು ಇವೆಲ್ಲ ರಿಲೇಟೆಡ್, ಇಸಂಟ್ ಇಟ್? ಅಂದರೆ ನೀವು ಎಷ್ಟು ಟೈಮ್ ಹೋಗ್ತಾ ಇದ್ದೀರಿ ಅನ್ನೋದ ಮೇಲೆ ಎಷ್ಟು ನೀವು ಒಂದು ಲೆಟ್ಸ್ ಸೇ ಯುವರ್ ವಾಕಿಂಗ್ ಟುವರ್ಡ್ಸ್ ಒನ್ ಡೈರೆಕ್ಷನ್ ಅಂತ ಹೇಳಿದರೆ, ನೀವು ಹೋಗ್ತಾ ಇರಬೇಕಾದ್ರೆ ಟೈಮ್ ಕೂಡ ಹೋಗ್ತಾ ಇದೆ. ಓಕೆ, ಎಷ್ಟು ಟೈಮ್ ಅಂತ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು, ಎಷ್ಟು ಡಿಸ್ಟೆನ್ಸ್ ಅಂತಲೂ ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ, ಲೈಕ್ ದಿಸ್ ದೇ ಆರ್ ಇಂಟರ್ಡಿಪೆಂಡೆಂಟ್. ಈ ಥರ ಇಂಟರ್ಡಿಪೆಂಡೆಂಟ್ ಇದ್ದಾಗ ದೆನ್ ವಿ ಕ್ಯಾನ್ ಟೇಕ್ ದೋಸ್ ಥಿಂಗ್ಸ್ ಆಫ್ ಈ ಥರ ಒಂದು, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇದನ್ನು ನೀವು ನೋಟ್ ಮಾಡ್ಕೊಳ್ಳಿ. ಸೊ ದೀಸ್ ಕ್ವಾಂಟಿಟೀಸ್ ಶುಡ್ ಬಿ ಇಂಟರ್ಡಿಪೆಂಡೆಂಟ್, ದ್ಯಾಟ್ ಈಸ್ ಒನ್ ಥಿಂಗ್. ಇಂಟರ್ಡಿಪೆಂಡೆಂಟ್ ಫಿಸಿಕಲ್ ಕ್ವಾಂಟಿಟೀಸ್ ಇರಬೇಕು. ದೆನ್ ವಿ ಟೇಕ್ ಎ ಪ್ರಾಡಕ್ಟ್ ಆಫ್ ದೀಸ್ ಕ್ವಾಂಟಿಟೀಸ್. ವಿ ಟೇಕ್ ಎ ಪ್ರಾಡಕ್ಟ್ ಆಫ್ ದೀಸ್ ಕ್ವಾಂಟಿಟೀಸ್. ಈ ಕ್ವಾಂಟಿಟೀಸ್ನ ನಾವು ಒಂದು ಪ್ರಾಡಕ್ಟ್ ತೊಗೊಳ್ತೀವಿ. ಓಕೆ, ಪ್ರಾಡಕ್ಟ್ ತೊಗೊಂಡು ದೆನ್ ವಿ ಸೇ, ಓಕೆ, ಒಂದು ಪ್ರಾಡಕ್ಟ್ ತೊಗೊಂಡು ದೆನ್ ವಿ ಸೇ, ಇದನ್ನು ಪ್ರಾಡಕ್ಟ್ ತೊಗೊಂಡು ಅದನ್ನು ಇರೋದು ಒಂದು ಜನರಲ್ ಆಗಿ ತೊಗೊಳ್ಳೋಣ ಪ್ರಾಡಕ್ಟ್ ಅಂತ ತೊಗೊಂಡು ಲೆಟ್ ಅಸ್ ಸಿ ವಾಟ್ ಆರ್ ದ ಡೈಮೆನ್ಷನ್ಸ್ ಅಂತ. ಅದು ಹೇಗೆ ಅಂತ ಹೇಳಿದರೆ ಸಿಂಪಲ್ ಆಗಿ ಒಂದು ಎಕ್ಸಾಂಪಲಿಂದ ನಿಮಗಿದು ಕ್ಲಿಯರ್ ಆಗುತ್ತೆ. ಓಕೆ, ಲೆಟ್ ಅಸ್ ಸೇ ದ ಟೈಮ್ ಪೀರಿಯಡ್ ಆಫ್, ಅಂದರೆ ಒಂದು ಟೈಮ್ ಪೀರಿಯಡ್ ಅಂತ ಕೊಟ್ಟಿದ್ದಾರೆ ನಿಮಗೆ, ದಟ್ ಈಸ್ ಡಿಪೆಂಡಿಂಗ್ ಆನ್ ಲೆಂಗ್ತ್, ಎಕ್ಸೆಲರೇಷನ್ ಡ್ಯೂ ಟು ಗ್ರಾವಿಟಿ ಆ್ಯಂಡ್ ಮಾಸ್. ಓಕೆ, ಇದು ಕೊಟ್ಟಿದ್ದಾರೆ. ಏನಿದು ಸಿಂಪಲ್ ಆಗಿ ಅಂದರೆ ದೀಸ್ ಆರ್ ಇಂಟರ್ಡಿಪೆಂಡೆಂಟ್ ಕ್ವಾಂಟಿಟೀಸ್. ನಾನು ಹೇಳಿದ್ನಲ್ಲ ಇಂಟರ್ಡಿಪೆಂಡೆಂಟ್ ಕ್ವಾಂಟಿಟೀಸ್, ಆ್ಯಂಡ್ ದಟ್ ಈಸ್ ವೈ ಐ ಆಮ್ ಟೇಕಿಂಗ್ ನೌ ವಾಟ್ ಐ ವಿಲ್ ಡೂ ಈಸ್ ದೀಸ್ ಆರ್ ಡಿಪೆಂಡೆಂಟ್ ಆನ್ ಅಂತ ಕೊಟ್ಟಿದ್ದಾರೆ. ನಾನೇನು ಮಾಡ್ತೀನಿ ಈಗ, ಐ ವಿಲ್ ಟೇಕ್ ದೀಸ್ ಆರ್ ಡಿಪೆಂಡೆಂಟ್ ಆನ್ ಎಲ್ ಟು ದ ಪವರ್ ಆಫ್ ಎಕ್ಸ್, ಜಿ ಟು ದ ಪವರ್ ಆಫ್ ವೈ, ಎಮ್ ಟು ದ ಪವರ್ ಆಫ್ ಝಡ್ ಅಂತ ಬರ್ಕೊಳ್ತೀನಿ. ಪ್ಲೀಸ್ ಸಿ ದಿಸ್. ಓಕೆ, ವಾಟ್ ಐ ಆಮ್ ರೈಟಿಂಗ್ ಅಂತ. ಓಕೆ, ಸೊ ಇದನ್ನೇನು ಮಾಡ್ತೀನಿ, ಐ ಆಮ್ ಟೇಕಿಂಗ್ ಅ ಮಲ್ಟಿಪ್ಲಿಕೇಶನ್ ಇಯರ್ ಎಲ್ ಇಂಟು ಜಿ ಇಂಟು ಎಮ್ ಅಂತ. ಬಟ್ ಇನ್ಸ್ಟೆಡ್ ಆಫ್ ಸಿಂಪ್ಲಿ ಟೇಕಿಂಗ್ ಎಲ್ ಇಂಟು ಜಿ ಇಂಟು ಎಮ್, ಐ ವಾಂಟ್ ಟು ನೋ ಈಗ ಎಷ್ಟು ಪವರ್ಸ್ ಅಂತ. ಈಗ ದಟ್ಸ್ ವಾಟ್ ಐ ವಾಂಟ್ ಟು ನೋ. ಬೇಸಿಕಲಿ ಈಗ ಡೈಮೆನ್ಷನ್ಸ್ ಅಂದರೆ ಏನು ಹೇಳಿ, ಎನಿ ಡಿಫ್ರೆಂಟ್ ಕ್ವಾಂಟಿಟೀಸ್, ಡೆರೈವ್ಡ್ ಕ್ವಾಂಟಿಟೀಸ್ ನಾವು ಯಾವ ಥರ ಮಾಡಿದ್ವಿ, ದೇ ಆರ್ ಕಮಿಂಗ್ ಆಸ್ ಎ ಡೈಮೆನ್ಷನ್ಸ್, ಅಂದರೆ ಪವರ್ಸ್ ಆಫ್ ಎಮ್ ಎಲ್ ಟಿ, ಇಸಂಟ್ ಇಟ್? ಪವರ್ಸ್ ಆಫ್ ದ ಬೇಸಿಕ್ ಡೈಮೆನ್ಷನ್ಸ್. ಅದೇ ಥರ ಇಲ್ಲಿ ನನಗೆ ಪವರ್ಸ್ ಆಫ್ ದೀಸ್ ಥಿಂಗ್ಸ್ ಎಷ್ಟಿದೆ ಅಂತ ನನಗೆ ಬೇಕಾಗಿದೆ ಈಗ. ಓಕೆ, ದಟ್ ಈಸ್ ವಾಟ್ ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್. ಸೊ ವಾಟ್ ಐ ವಿಲ್ ಡೂ, ಐ ವಿಲ್ ಟೇಕ್ ಇಟ್ ಲೈಕ್ ದಿಸ್. ಬಟ್ ವಾಟ್ ಡೂ ಐ ನೋ ಅಬೌಟ್ ದಿಸ್? ಇದರ ಬಗ್ಗೆ ನನಗೆ ಇನ್ನೇನೇನು ಗೊತ್ತು ಅಂತ ಹೇಳಿದರೆ, ದೆನ್ ಲೆಟ್ ಮೀ ರೈಟ್ ವಾಟ್ ಆರ್ ದ ಡೈಮೆನ್ಷನ್ಸ್ ಆಫ್ ಟಿ. ವಾಟ್ ಆರ್ ದ ಡೈಮೆನ್ಷನ್ಸ್ ಆಫ್ ಟಿ? ಇದು ಕೂಡ ಟಿನೇ ಆಗುತ್ತೆ. ಓಕೆ, ಟೈಮ್ ಪೀರಿಯಡ್ ಇದೆ ಅಂದರೆ ಟಿ ಆಗುತ್ತೆ. ವಾಟ್ ಆರ್ ಡೈಮೆನ್ಷನ್ಸ್ ಆಫ್ ಎಲ್? ದಟ್ ಈಸ್ ಈ ಕ್ಯಾಪಿಟಲ್ ಎಲ್ ಅಂದರೆ ಇದು ಕ್ಯಾಪಿಟಲ್ ಎಲ್. ಕ್ಯಾಪಿಟಲ್ ಎಲ್ ಇಸ್ ದ ಡೈಮೆನ್ಷನ್, ಸ್ಮಾಲ್ ಎಲ್ ಇಸ್ ದ ಕ್ವಾಂಟಿಟಿ, ಲೆಂಗ್ತ್. ಓಕೆ, ಆ್ಯಂಡ್ ಡೈಮೆನ್ಷನ್ಸ್ ಆಫ್ ಓಕೆ ಜಿ ಅಂತ ಹೇಳಿದರೆ ಎಕ್ಸೆಲರೇಷನ್ ಡ್ಯೂ ಟು ಗ್ರಾವಿಟಿ. ಎಕ್ಸೆಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತಂದರೆ ಇಟ್ ಈಸ್ ಅಗೇನ್ ಎಕ್ಸೆಲರೇಷನ್ ಅಂತಲೇ ಬರುತ್ತೆ. ಎಕ್ಸೆಲರೇಷನ್ ಅಂತಂದ್ರೆ ಏನು? ದಟ್ ಈಸ್ ಎಲ್ ಇಂಟು ಟಿ ಟು ಪವರ್ ಆಫ್ -2. ಸೊ ಎಕ್ಸೆಲರೇಷನ್, ಸೊ ದಟ್ ಈಸ್ ಎಲ್ ಇಂಟು ಟಿ ಟು ಪವರ್ ಆಫ್ -2. ಆ್ಯಂಡ್ ದೆನ್ ಫೈನಲಿ ಯಾವುದು ಉಳಿತು ನಿಮಗೆ? ಎಮ್. ಸಿ ಯು ಹ್ಯಾವ್ ಟು ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಇಯರ್, ಇದು ತುಂಬ ಇಂಪಾರ್ಟೆಂಟ್. ಇದು ಲೆಫ್ಟ್ ಹ್ಯಾಂಡ್ ಸೈಡ್ದು ಕ್ವಾಂಟಿಟಿ, ರೈಟ್ ಹ್ಯಾಂಡ್ ಸೈಡ್ದು ಡೈಮೆನ್ಷನ್. ಅರ್ಥ ಆಗ್ತಿದೆಯಲ್ಲ? ಲೆಫ್ಟ್ ಹ್ಯಾಂಡ್ ಸೈಡ್, ಈವನ್ ದೋ ಐ ಹ್ಯಾವ್ ಪುಟ್ ಇಟ್ ಇನ್ ದ square brackets, but still because you are using the symbol of the particular quantity, then it is quantity only, not the dimension. But right hand side ಬರೆಯೋದು ನಾನು ಸ್ಟ್ಯಾಂಡರ್ಡ್ ಡೈಮೆನ್ಷನ್ಸ್ ಯಾವಾಗಲೂ ನಾನು ಕ್ಯಾಪಿಟಲ್ ಲೆಟರ್ಸಲ್ಲಿ ಬರಿತೀನಿ. ಓಕೆ, ಎಕ್ಸೆಪ್ಟ್ ಫಾರ್ ಸಿ ಡಿ ಆ್ಯಂಡ್ ಮೋಲ್, ಅದು ಬಿಟ್ಟರೆ ಉಳಿದದ್ದೆಲ್ಲ ನಾನು ಕ್ಯಾಪಿಟಲ್ಸಲ್ಲಿ ಬರಿತೀನಿ. ಅಂದರೆ ಎಮ್ ಎಲ್ ಟಿ
ಅಥವಾ ಎ ಇರ್ಬೋದು, ಕೆ ಇರ್ಬೋದು, ಅವೆಲ್ಲ ನಾನು ಕ್ಯಾಪಿಟಲ್ಸಲ್ಲಿ ಬರೀತೀನಿ. ಸೊ ಈಗ ನನಗೆ ಎಲ್ಲದು ಡೈಮೆನ್ಷನ್ಸ್ ಬಂದಿದೆ. ಇದನ್ನು ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಮಾಡಿದರೆ ಏನು ಬರುತ್ತೆ ಅಂತ ನೋಡೋಣ. ಸೊ ದ್ಯಾಟ್ ಈಸ್ ಈಕ್ವಲ್ ಟು, ಈಗ ಡೈಮೆನ್ಷನ್ಸ್ ಈಕ್ವಲ್ ಇದೆಯಾ ಅಂತ ನಾನು ಚೆಕ್ ಮಾಡಬೇಕೀಗ. ದಟ್ ಈಸ್ ವೈ ಐ ವಿಲ್ ಪುಟ್ ಈಕ್ವೇಷನ್ ಈಕ್ವಲ್ ಟರ್ಮ್. ಓಕೆ, ಸೊ ಇಲ್ಲೇನು ಮಾಡ್ತೀನಿ ನಾನು, ಈಕ್ವಲ್ ಟು ಲೆಫ್ಟ್ ಹ್ಯಾಂಡ್ ಸೈಡ್ ಟಿ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಏನಾಗುತ್ತೆ ಎಲ್ ಅಂತ ಹೇಳಿದ್ರೆ ದಟ್ ಈಸ್ ಎಲ್ ಟು ದಿ ಪವರ್ ಆಫ್ ಎಕ್ಸ್. ಓಕೆ, ಸೆಕೆಂಡ್ ಒನ್ ಏನಾಗುತ್ತೆ ಮಲ್ಟಿಪ್ಲಿಕೇಶನ್ ತೊಗೊಳ್ತೀನಿ, ಅದಕ್ಕೆ ಜಸ್ಟ್ ಐ ಆಮ್ ಮಲ್ಟಿಪ್ಲೈಯಿಂಗ್. ಜಿ ಅಂತ ಹೇಳಿದ್ರೆ ಎಲ್ ಟಿ ಟು ದಿ ಪವರ್ ಆಫ್ -2y. ಓಕೆ, ಆ್ಯಂಡ್ ಥರ್ಡ್ ಒನ್ ಈಸ್ ಎಮ್ ಟು ದಿ ಪವರ್ ಆಫ್ ಝೆಡ್. ರೈಟ್, ಸೊ ಏನಾಗುತ್ತೆ ಈಗ ಲೆಫ್ಟ್ ಹ್ಯಾಂಡ್ ಸೈಡ್ ಟಿ ಈಕ್ವಲ್ ಟು ಅಂದರೆ ಇದನ್ನು ಇನ್ನೊಂದು ಯಾವ ಥರ ಬರಿಬೋದು ನಾನು ಅಂತ ಹೇಳಿದ್ರೆ ಐ ಕ್ಯಾನ್ ರೈಟ್ m0 L0 T1 isn't it? T to the power of 1 ಅಂತ ಹೇಳಿದ್ರೆ m0 L0 ಅಂತ ಬರಿತೀನಿ. ಯಾಕೆ ಬರಿತಾ ಇದ್ದೀನಿ? ಬಿಕಾಸ್ ಐ ವಾಂಟ್ ಟು ಕಂಪೇರ್ ಈವನ್ ದ ಪವರ್ಸ್ ಆಫ್ m and L ಆನ್ ದ ರೈಟ್ ಹ್ಯಾಂಡ್ ಸೈಡ್ ಎಷ್ಟಿದೆ ಅಂತ ನೋಡಿಕೊಂಡು ನಾನು ಮಾಡ್ಬೇಕಂತಿದ್ದೀನಿ. ಸೊ ನಾನು ಏನು ಮಾಡ್ತೀನಿ ಈಗ, ಐ ವಿಲ್ ಪುಟ್ ಟುಗೆದರ್ ಆಸ್ ಲೈಕ್ ದಿಸ್. m to the power of z ಬರಿತೀನಿ ಫಸ್ಟಿಗೆ ನಾನು. ಓಕೆ, ಐ ವಿಲ್ ಜಸ್ಟ್ ಸಿಂಪ್ಲಿ ಮಲ್ಟಿಪ್ಲೈ ಟುಗೆದರ್ ಇನ್ ದ ಸೇಮ್ ಬ್ರ್ಯಾಕೆಟ್ ನಾವು. ಸೊ m to the power of z, L to the power of ಏನಾಗುತ್ತೆ x ಪ್ಲಸ್ y ಆಗುತ್ತೆ. ಓಕೆ, ಇಲ್ಲಿ ನೋಡಿ L to the power of x ಇದೆ, ಇಲ್ಲಿ L to the power of y ಇದೆ. ಪವರ್ಸ್ ಇದ್ದಾಗ ನಾವು ಯಾವಾಗಲೂ ಸೇಮ್ ಇದ್ರದ್ದು ಪವರ್ ಮೇನ್ ಬೇಸ್ ಟರ್ಮ್ ಎಲ್ ಅಂತ ಸೇಮ್ ಇತ್ತು ಅಂದರೆ ಅವಾಗ ನಾವು ಪವರ್ಸ್ನ ಆ್ಯಡ್ ಮಾಡ್ತೀವಿ. 10 to the power of 2 into 10 to the power of 3 ಅಂದರೆ 10 to the power of 2 plus 3 ಅಂತ ಬರ್ಕೊಳ್ತೀವಿ. ಅದೇ ಥರನೇ L to the power of x, L to the power of y ಅಂತ ಹೇಳಿದ್ರೆ L to the power of x plus y, ಅದು ಒಂದು. ದೆನ್ T to the power of ಏನಾಗುತ್ತೆ, ದಟ್ ಈಸ್ ಸಿಂಪ್ಲಿ ದೇರ್ ಇಸ್ ಓನ್ಲಿ ಒನ್ ಟರ್ಮ್ ಜಸ್ಟ್ ಲೈಕ್ m, ದಟ್ ಈಸ್ -2y. T to the power of -2y ಅಂತ ಬರ್ಕೊಳ್ತೀವಿ. ಓಕೆ, ಸೊ ನಾವು ವಾಟ್ ಹ್ಯಾಪನ್ಸ್ ಟು ದಿಸ್? ಸೊ ದಿಸ್ ಈಸ್ ಸಿಂಪ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್, ಅದನ್ನೇ ಇಡೋಣ, ಅದನ್ನು ನಾನು ಫೈನಲ್ ಆಗಿ ಬರಿತೀನಿ ಒಂದು. ಓಕೆ, ಸೊ ಈಗ ನೀವು ಕಂಪೇರ್ ಮಾಡ್ಬೋದು. ಓಕೆ, ಮಾಡ್ಬೋದು ಏನು, ಎಲ್ ಅಂತಂದರೆ z ಈಕ್ವಲ್ ಟು 0, ದಿಸ್ ಇಂಪ್ಲೈಸ್ ಓಕೆ z ಈಕ್ವಲ್ ಟು 0, ಫಸ್ಟ್ ಒನ್ ಈಸ್ z ಈಕ್ವಲ್ ಟು 0. L to the power of ಅಂತ ಹೇಳಿದರೆ ಅದು x plus y ಈಕ್ವಲ್ ಟು 0, ದಟ್ ಮೀನ್ಸ್ x ಈಕ್ವಲ್ ಟು -y, isn't it? You send the y to the right hand side, and then third one is 1 equal to ಎಷ್ಟಿದು -2y. -2y ಅಂದರೆ ಏನಾಯಿತು, therefore y equal to -half, isn't it? -2 ಅಂದರೆ ನಾವು y equal to ಏನು ಮಾಡ್ತೀನಿ, -2ನ ಈ ಕಡೆ ಕಳಿಸ್ಕೋತೀನಿ. ಓಕೆ, ದೆನ್ ಯು ಸೇ y equal to -half. -half ಅಂತ ಹೇಳಿದ್ರೆ x equal to ಏನಾಗುತ್ತೆ, -half ಅಂತ ಹೇಳಿದ್ರೆ -of that is +half, x equal to +half. ಅದಕ್ಕೋಸ್ಕರ ಇದೇನಾಯಿತು, ಆಮೇಲೆ z equal to 0 as it is. Now you come back to this equation. Okay, you come back to this equation. T is proportional to L to the power of x ಅಂತ ಹೇಳಿದ್ರೆ ಎಷ್ಟಾಯಿತು, ಹಾಫ್ ಆಯಿತು. G to the power of y ಅಂತ ಹೇಳಿದ್ರೆ ಎಷ್ಟಾಯಿತು, -half ಆಯಿತು. M to the power of 0. ಓಕೆ, ಸೊ ದಿಸ್ ಈಸ್ ವಾಟ್ ಈಸ್ ದ ಕನೆಕ್ಷನ್. ಇದರ ಅರ್ಥ ಏನು ಅಂತ ಹೇಳಿದ್ರೆ ನಮಗೆ ಇದೇನು ಅಂತ ಬರಿಬೋದು ನಾವು ಈಗ ಅದನ್ನು, m to the power of 0 ಅಂದರೆ ಇಟ್ ಈಸ್ 1. ಸೊ ಐ ವಿಲ್ ಲೀವ್ ಇಟ್. L to the power of half, G to the power of -half. ಹಾಫ್ ಟು ದಿ ಪವರ್ ಆಫ್ ಹಾಫ್ ಅಂತಂದರೆ ನೀವು ಅದನ್ನು ಸ್ಕ್ವೇರ್ ರೂಟ್ ಅಂತ ತೊಗೊಳ್ಬೋದು. ಓಕೆ, ನಾವು ಐ ಕ್ಯಾನ್ ಪುಟ್ ಇಟ್ ಲೈಕ್ ದಿಸ್. ಸೊ ಸ್ಕ್ವೇರ್ ರೂಟ್ ಆಫ್ L ಬೈ G ಅಂತ ನಾನು ಇದನ್ನು ಬರಿಬೋದು ಸಿಂಪಲ್ ಆಗಿ. ಓಕೆ, ಅಂದರೆ ಸ್ಕ್ವೇರ್ ರೂಟ್ ಆಫ್ L ಅಂತ ಹೇಳಿದ್ರೆ L to the power of half ಆಯಿತು. ಡಿನಾಮಿನೇಟ್ರಲ್ಲಿದೆ G to the power of half, ಡಿನಾಮಿನೇಟ್ರಲ್ಲಿ ಇರುತ್ತೆ. ನ್ಯೂಮಿನೇಟ್ರಲ್ಲಿ ತೊಗೊಂಡ್ರೆ G to the power of -half ಆಗುತ್ತೆ. ದಟ್ಸ್ ವಾಟ್ ಇಟ್ ಈಸ್ ದೇರ್. ಸೊ ದಿಸ್ ಈಸ್ ವಾಟ್ ಐ ವಾಸ್ ಟೆಲ್ಲಿಂಗ್ ದ್ಯಾಟ್ ನಿಮಗೆ ಒಂದು ಅಪ್ರಾಕ್ಸಿಮೇಟ್ ರಿಲೇಷನ್ ಸಿಗುತ್ತೆ ಡೆಡ್ಯೂಸ್ ಮಾಡಿದಾಗ ನೀವು. ಸೊ ಯೂಸಿಂಗ್ ಡೈಮೆನ್ಷನ್ ಅನಾಲಿಸಿಸ್, ಇಫ್ ಯು ಗೋ ಥ್ರೂ ಈ ಥರ ನೀವು ಡೈಮೆನ್ಷನ್ ಲೆಫ್ಟ್ ಹ್ಯಾಂಡ್ ಸೈಡು ರೈಟ್ ಹ್ಯಾಂಡ್ ಸೈಡ್ ಕಂಪ್ಯಾರಿಸನ್ ಮಾಡಿಕೊಂಡು ನೀವು ಅರೈವ್ ಮಾಡಿದ್ರೆ ದೆನ್ ಯು ವಿಲ್ ಗೆಟ್ ದ approximate relation like this. See, now it is still t is proportional to root L by G. ನಾವು equivalent ಮಾಡಿದಾಗ ಏನಾಗುತ್ತೆ, equal to k into square root of L by G ಅಂತ ಮಾಡ್ಬೋದು ನಾವು. ಒಂದು ಕಾನ್ಸ್ಟೆಂಟ್ ಸಮ್ k, ಬಟ್ ಐ ಡೋಂಟ್ ನೋ ಹೌ ಮಚ್ ಈಸ್ k, ವೆದರ್ k is half, whether k is 1/4, whether k is 1/3 or 2/3 or something else, 2, simply 2. So we don't know. That is why this dimensional analysis cannot determine the constants of the equation. Please understand this. So dimensional analysis cannot determine the constants of the equation. So that is why whenever you say that okay it is dimensionally correct anta helidre, it can only tell you the dimensional correctness but not the exactness of the equation. Exactness ಅಂತಂದ್ರೆ ಏನು, ವಾಟ್ ಈಸ್ ದ ಆ್ಯಕ್ಚುಯಲ್ ಇಕ್ವೇಷನ್ ಅನ್ನೋದು ನಿಮಗೆ ಗೊತ್ತಾಗಲ್ಲ. ಆ್ಯಕ್ಚುಯಲ್ ಇಕ್ವೇಷನ್ ಏನಂತಂದರೆ ಅದು ಬ್ಯಾಕ್ಗ್ರೌಂಡ್ ಎಲ್ಲ ನಿಮಗೆ ಹೇಳ್ಬೇಕಂದ್ರೆ ಇದು ಆ್ಯಕ್ಚುಲಿ 2π ಅಂತ ಬರುತ್ತೆ. k is actually equal to 2π into root L by G ಅಂತ ಬರುತ್ತೆ. ದಿಸ್ ಈಸ್ ನಥಿಂಗ್ ಬಟ್ ದ ಟೈಮ್ ಪೀರಿಯಡ್ ಆಫ್ ಸಿಂಪಲ್ ಪೆಂಡುಲಮ್. ನೀವು ಬುಕ್ಕಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಓಕೆ, ನಾನು ಆಲ್ರೆಡಿ ಒಂದು ಪ್ರಾಬ್ಲಮ್ ಮಾಡಿಸಿದ್ದೀನಿ ಬಟ್ ನಾನು ಇಕ್ವೇಷನ್ ಯೂಸ್ ಮಾಡಿರಲಿಲ್ಲ. ಸೊ ಇಟ್ ಈಸ್ ಸಿಂಪ್ಲಿ ಲೈಕ್ ದಟ್. ಆ ಥರ ಇದ್ದಾಗ ನಮಗೇನಾಗುತ್ತೆ, ನಾವು ವಿ ಕಮ್ ಟು ನೋ
ವಾಟ್ ಈಸ್ ದ ಪ್ರಾಬ್ಲಮ್ ಅಂತ ಹೇಳಿದ್ರೆ ಇಲ್ಲಿ ನಮಗೆ ಈ ಕೆ ಡಿಟರ್ಮಿನ್ ಮಾಡೋಕ್ಕೆ ಆಗೋದಿಲ್ಲ ಯೂಸಿಂಗ್ ದ ಡೈಮೆನ್ಷನಲ್ ಅನಾಲಿಸಿಸ್. ಸೊ ಏನೇನು ಮಾಡ್ಬೋದು ಅಂತ ಹೇಳಿದ್ರೆ ಡೈಮೆನ್ಷನಲ್ ಅನಾಲಿಸಿಸ್ ಈಸ್ ಓನ್ಲಿ ಯೂಸ್ಫುಲ್ ಟು now these are the important points you can note down. It is useful to calculate the correctness of the equation, so it cannot determine the constants of the equation. It is only as a preliminary test but not the accurate test to tell about the exactness of the equation. Okay, that is what is very important, and it does not distinguish, lastly it does not distinguish between the different quantities having the same dimensions. ನಾನು ಹೇಳಿದೆ ಅವಾಗಲೇ ನಾವು ಇನಿಷಿಯಲ್ ವೆಲಾಸಿಟಿ, ಫೈನಲ್ ವೆಲಾಸಿಟಿ, ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂತ. ಅದೇ ಥರನೇ ವಾಲ್ಯೂಮಲ್ಲಿ ಇತ್ತು ಅಂತ ಅಂದ್ಕೊಳ್ಳಿ, ವಾಲ್ಯೂಮಲ್ಲಿ ಅಥವಾ ಏನಾದ್ರು ಬೇರೆ ಇನ್ನೊಂದು ಯಾವ್ದಾದ್ರು ಟರ್ಮಲ್ಲಿ ತೊಗೊಳ್ಬೇಕಂತಂದ್ರೆ ಈಗ ಲೆಂತ್ ನಾನು ಹೇಳಿದೆ, ವೆದರ್ ಇಟ್ ಈಸ್ ಎಕ್ಸ್ಟೆಂಡೆಡ್ ಲೆಂತ್ ಆರ್ ದ ಶಾರ್ಟನ್ ಲೆಂತ್ ಆರ್ ದ ಒರಿಜಿನಲ್ ಲೆಂತ್, ಇಟ್ ಡಸಂಟ್ ಡಿಸ್ಟಿಂಗ್ವಿಷ್. ಡೈಮೆನ್ಷನಲ್ಲಿ ನಮಗೆ ಎಲ್ಲ ಒಂದೇನೆ. ಓಕೆ, ಎನಿಥಿಂಗ್ ವೆಲಾಸಿಟಿ ಇರ್ಬೋದು, ವೆಲಾಸಿಟಿ ನಾನು ಹೇಳಿದೆ ನಿಮಗೆ ಇನಿಷಿಯಲ್ ವೆಲಾಸಿಟಿ, ಓಕೆ, final velocity, average velocity, average. So for all this it is simply LT to the power of -1. ಸೊ ನಿಮಗೆ ಡೈರೆಕ್ಟಾಗಿ ನಾನು ನಿಮಗೆ LT to the power of -1 ಅಂತ ಕೊಟ್ಟರೆ ನಿಮಗೆ ಗೊತ್ತಿಲ್ಲ, ಯು ವಿಲ್ ನಾಟ್ ನೋ ವಿಚ್ ವೆಲಾಸಿಟಿ ಆಸ್ಪೆಕ್ಟ್ ಐ ಆಮ್ ಟಾಕಿಂಗ್ ಅಬೌಟ್ ಅಂತ, ಯಾವ ವೆಲಾಸಿಟಿ ಬಗ್ಗೆ ನಾನು ಮಾತಾಡ್ತೀನಿ ಅಂತ ನಿಮಗೆ ಗೊತ್ತಾಗಲ್ಲ ಅನ್ಲೆಸ್ ಐ ಮೆನ್ಷನ್ ಇಟ್. ಓಕೆ, ದಟ್ ಈಸ್ ವೈ ಇಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ದ್ಯಾಟ್ you should understand the limitations of dimensional analysis also. So ನಮಗೇನು ಗೊತ್ತಾಯಿತು, dimensional analysis ಇಂದ ಕರೆಕ್ಟ್ನೆಸ್ ಆಫ್ ದ ಇಕ್ವೇಷನ್ ಕಂಡುಹಿಡಿಬೋದು, ಕಾನ್ಸ್ಟೆಂಟ್ಸು ಕಂಡುಹಿಡಿಯೋಕೆ ಆಗೋದಿಲ್ಲ. ಓಕೆ, ಆ್ಯಂಡ್ ದ ಎಕ್ಸ್ಪ್ರೆಸ್ಡ್ you cannot talk about the exactness of the equation. Third point. Fourth point ಅಂತ ಹೇಳಿದ್ರೆ you cannot distinguish between the physical quantities of the same dimensions. ಅರ್ಥ ಆಗ್ತಿದೆಯಲ್ಲ? So this is what is the important aspect. So this completes your theory part of the chapter. So we will see few more problems on this so that you will become very well versed with the ee thara one problem kodtare, sometimes they will give and sometimes there are some other kind of problems also, those we will see in our. Now we will see some problems. So the first problem we have here is the equation of state of some gases ಅಂತ ಹೇಳಿದ್ರೆ ಜನರಲ್ ಆಗಿ ಮಾತಾಡ್ತಾ ಇದೀವಿ. ಸೊ some gases ಅದರದ್ದು equation is expressed by p plus a by v square into v minus p equal to RT ಅಂತ ಕೊಟ್ಟಿದ್ದಾರೆ. ಒರಿಜಿನಲ್ ಈಸ್ ಆ್ಯಕ್ಚುಲಿ PV equal to RT ಅಂತ ಬರೀತಾರೆ. ಓಕೆ, PV equal to RT ಅಂತ ಬರೀತಾರೆ. ಅದನ್ನು ನಾವು ಸ್ವಲ್ಪ ಇನ್ನೂ ರಿಫೈನ್ ಮಾಡಿ p plus a by v square into v minus b equal to RT ಅಂತ ಹೇಳ್ತೀವಿ. ನಾವು the question is here p is the pressure, v is the volume and t is the absolute temperature as it is written here. Now we have to calculate what are the a, b, small b and r are the constants in the equation. Let me write that here. Solution anta baritene illi p plus a by v square into v minus b equal to RT. Now the question is what are the dimensions of a. So idu one type of equation. So one ನಾವು ನೋಡಿದ್ವಿ already, which is directly like ನಿಮಗೆ ಒಂದು equation find out ಮಾಡ್ರಿ ಅಂತ ಕೇಳೋದು. ಅಂದರೆ ಮೂರು ಕ್ವಾಂಟಿಟೀಸ್ ಕೊಟ್ಟಿರ್ತೀವಿ, ಫಿಸಿಕಲ್ ಕ್ವಾಂಟಿಟೀಸ್, ಅದಕ್ಕೆ ನೀವು ಮಲ್ಟಿಪ್ಲಿಕೇಶನ್ ಕೊಟ್ಟು ಟು ದಿ ಪವರ್ ಆಫ್ ಎಕ್ಸ್, ಟು ದಿ ಪವರ್ ಆಫ್ ವೈ, ಟು ದಿ ಪವರ್ ಆಫ್ ಝೆಡ್ ಅಂತ ತೊಗೊಂಡು ಮಾಡೋದು, ಅದು ಒಂದು ರೀತಿ. ಇನ್ನೊಂದು ಥರ ಅಂತ ಹೇಳಿದ್ರೆ ದೇ ಆರ್ ಆಲ್ರೆಡಿ ಗಿವಿಂಗ್ ಯು ಇಕ್ವೇಷನ್ ವಿಚ್ ವಿ ನೋ ದಟ್ ಆಲ್ರೆಡಿ ಇಟ್ ಈಸ್ ಡೈಮೆನ್ಷನಲಿ ಕರೆಕ್ಟ್. ಆವಾಗ ನಮಗೆ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ವಾಟ್ ಆರ್ ದ ಡೈಮೆನ್ಷನ್ಸ್ ಆಫ್ ಎ. ನಾವು ಹಿಯರ್ ಪಿ ಇಸ್ ದ ಪ್ರೆಷರ್ ಅಂತಂದರೆ ವಾಟ್ ಆರ್ ದ ಡೈಮೆನ್ಷನ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವೀಗ. ಸೊ ವಾಟ್ ಆರ್ ದ ಡೈಮೆನ್ಷನ್ಸ್ ಆಫ್ ಪಿ ಅಂತ ಹೇಳಿದ್ರೆ, ಡೈಮೆನ್ಷನ್ಸ್ ಆಫ್ ಪಿ ಅಂತ ಹೇಳಿದ್ರೆ ಇಟ್ ಈಸ್ ಆ್ಯಕ್ಚುಲಿ ಡೈಮೆನ್ಷನ್ಸ್ ಆಫ್, ಇದು ಫೋರ್ಸ್ ಪರ್ ಯೂನಿಟ್ ಏರಿಯಾ ಅಂತ ಕರಿತೀವಿ ನಾವು. ಫೋರ್ಸ್ ಪರ್ ಯೂನಿಟ್ ಅಂದರೆ ಫೋರ್ಸ್ ಡಿವೈಡೆಡ್ ಬೈ ಏರಿಯಾ ಅಂತ ಆಗುತ್ತೆ. ಸೊ ಫೋರ್ಸ್ದೇನು, ಫೋರ್ಸ್ ಅಂತ ಹೇಳಿದ್ರೆ ಮಾಸ್ ಇಂಟು ಎಕ್ಸಲರೇಷನ್. ಸೊ ಅದನ್ನೇನು ಬರುತ್ತೆ ಅಂತ ಹೇಳಿದ್ರೆ ಎಕ್ಸಲರೇಷನ್ ಅಂತ ಹೇಳಿದ್ರೆ ಇಟ್ ಈಸ್, ಇದನ್ನೆಲ್ಲ ನೀವು ಇನ್ನೊಂದು ಅಂತ ಹೇಳಿದ್ರೆ ಒನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಈಸ್ ಯು ಹ್ಯಾವ್ ಟು mostly you should I think by heart these dimensions at the end of the book ಅಲ್ಲಿ, ನಿಮಗೆ ಈ ಬುಕ್ಕಲ್ಲಿ ಫಸ್ಟ್ ಬುಕ್ಕಲ್ಲಿ ಎಂಡಲ್ಲಿ ನಿಮಗೆ ಡೈಮೆನ್ಷನ್ಸ್ ಅಂತ ಕೊಟ್ಟಿದ್ದಾರೆ. ಅದೆಲ್ಲ ನಿಮಗೆ ಫೋರ್ಸು, ಪ್ರೆಷರು, ಸ್ಟ್ರೆಸ್ಸು, ಸ್ಟ್ರೇನು, ಈ ಥರ ಎಲ್ಲ ಫಿಸಿಕಲ್ ಬೇರೆ ಫಿಸಿಕಲ್ ಕ್ವಾಂಟಿಟಿ ಇದೆ, ನಿಮಗೆ ಡಿರೈವ್ಡ್ ಕ್ವಾಂಟಿಟೀಸ್ದು ನಿಮಗೆ ಡೈಮೆನ್ಷನ್ಸ್ ಕೊಟ್ಟಿದ್ದಾರೆ. ಅದನ್ನು ನೀವೆಲ್ಲ ಒಂದು ಕಡೆ ಲಿಸ್ಟ್ ಔಟ್ ಮಾಡಿದ್ದಾರೆ ಆಲ್ರೆಡಿ. ಅದನ್ನು ನೀವು ಬೈ ಹಾರ್ಟ್ ಮಾಡಿದರೆ ಇಟ್ ಈಸ್ ಗುಡ್, ಬಿಕಾಸ್ ಈ ಥರ ಕ್ವಶನ್ ಕೊಟ್ಟಾಗ ನಿಮಗೆ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕನ್ನೋದು ನಿಮಗೆ ಬೇಸಿಕ್ ಅಟ್ಲೀಸ್ಟ್ ನಿಮಗೆ ಕೆಲವೊಂದು ಗೊತ್ತಿರಬೇಕು. ಸೊ ದಟ್ ಯು ಕ್ಯಾನ್ ಡಿರೈವ್ ದಮ್, ಯು ಕ್ಯಾನ್ ಕ್ಯಾಲ್ಕುಲೇಟ್ ಫ್ರಮ್ ಯುವರ್ ಓನ್ ಸಿಚುವೇಶನ್, ಆ ಥರ ಮಾಡ್ಕೋಬೋದು. ಓಕೆ, ಇದು ಏನಾಗುತ್ತೆ, ಎಲ್ ಸ್ಕ್ವೇರ್ ಆಗುತ್ತೆ. ಸೊ ದಿಸ್ ಒನ್ ಈಸ್ ಸ್ಕ್ವೇರ್ ಬ್ರ್ಯಾಕೆಟ್ m to the power of -1
L to the power of -1, ml to the power of -1, t to the power of -2. You see L square ಇದೆ, ಮೇಲೆ ಹೋದರೆ -2 ಆಗುತ್ತೆ. -2 + 1 is -1, ml -1, t -2. ಇನ್ನೊಂದೇನೀಗ ವಾಲ್ಯೂಮ್ ವಿ ನೋ ಈಸ್ ಆಲ್ರೆಡಿ ವಾಲ್ಯೂಮ್ ಅಂತಂದರೆ ಕ್ಯೂಬ್ ಆಗುತ್ತೆ. ಆ್ಯಂಡ್ ದೆನ್ ಟೆಂಪರೇಚರ್ ಈಸ್ ಟೆಂಪರೇಚರ್, ದಟ್ ಈಸ್ ದೇರ್ ಈಸ್ ನೋ ಚೇಂಜ್, R ಈಸ್ ಕಾನ್ಸ್ಟೆಂಟ್. ಈಗ ನಮ್ಗೆ ಏನು ಬೇಕಾಗಿದೆ? ಸೊ ಇದಷ್ಟು ಎಲ್ಲ ಇದೆ, ಬಟ್ ಯು ಹ್ಯಾವ್ ಟು ಫೋಕಸ್ ಓನ್ಲಿ ಆನ್ ವಾಟ್ ಆರ್ ದ ಡೈಮೆನ್ಷನ್ಸ್ ಆಫ್ ಎ. ಓಕೆ, ಡೈಮೆನ್ಷನ್ಸ್ ಆಫ್ ಎ ಅಂದರೆ ಎಷ್ಟು? ವಾಟ್ ಇಸ್ ಡೈಮೆನ್ಷನ್ಸ್ ಆಫ್ ಬಿ ಅಂತ ಹೇಳಿದ್ರೆ? ಓಕೆ, ವಾಟ್ ಆರ್ ದ ಡೈಮೆನ್ಷನ್ಸ್ ಆಫ್ ಬಿ? ಲೆಟ್ ಅಸ್ ಸೇ, ಐ ಮೀನ್ ಅದು ಕೇಳಿಲ್ಲ, ಕ್ವಶನ್ ಕೇಳಿಲ್ಲ, ಬಟ್ ಇಫ್ ಐ ವಾಂಟ್ ಟು ಟಾಕ್ ಅಬೌಟ್ ದ್ಯಾಟ್, ವಾಟ್ ಆರ್ ದ ಡೈಮೆನ್ಷನ್ಸ್ ಆಫ್ ಬಿ ಹಿಯರ್? ವಿ ಮೈನಸ್ ಬಿ. ನೌ ಯು ರಿಮೆಂಬರ್ ದ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಆಫ್ ಡೈಮೆನ್ಷನ್ಸ್. You cannot add or subtract unless the two quantities are having the same dimensions, isn't it? That is the principle of homogeneity of dimensions. ಅದರ ಪ್ರಕಾರ ಈಗ ನಿಮಗೆ v minus b ಅಂತ ಬರೆದಿದ್ದಾರೆ, ಆ್ಯಂಡ್ ದೇ ಆರ್ ಟೆಲ್ಲಿಂಗ್ ದಟ್ ಇಟ್ ಇಸ್ ಅ ಕರೆಕ್ಟ್ ಇಕ್ವೇಷನ್. ದೇ ಆರ್ ನಾಟ್ ನಮಗೆ ಯಾವುದೋ ಒಂದು ರ್ಯಾಂಡಮ್ ಇಕ್ವೇಷನ್ ಕೊಟ್ಟಿಲ್ಲ. ದೇ ಹ್ಯಾವ್ ಗಿವನ್ ದ ಕರೆಕ್ಟ್ ಇಕ್ವೇಷನ್, ಮೀನ್ಸ್ ಈಕ್ವಲ್ ಟು ಅಂತ ಕೊಟ್ಟಿದ್ದಾರೆ ಅಂದರೆ ಇಟ್ ಈಸ್ ಅ ರೈಟ್ ಇಕ್ವೇಷನ್ ಅಂತ ಅರ್ಥ. ಅದಕ್ಕೋಸ್ಕರನೇ ನಾವು ಅದನ್ನು ಕರೆಕ್ಟ್ ಇರೋದ್ರಲ್ಲೇ ನಾವು ಫೈಂಡ್ ಔಟ್ ಮಾಡಿ ಕೊಟ್ಟಿದ್ದೀವಿ. ಸೊ ಬಿನ ನಾವು ಸ್ಟೇಟ್ ಆಫ್ ಹೇಳ್ಬೋದು, ದಟ್ ಈಸ್ ನಥಿಂಗ್ ಬಟ್ ವಾಲ್ಯೂಮ್ ದೇ ಅದು ಸೇಮ್ ಇದೆ ಅಂತ, ವಾಲ್ಯೂಮ್ ದೇ ಅದು ಇದಿದೆ. ಸೊ ನಾವು ಇದಕ್ಕೆ ನಮಗೆ ಬೇಕು P + A / V². ಈಗ ನೋಡಿ ಅದೇ ಥರ ಇಲ್ಲಿ ಸಬ್ಟ್ರಾಕ್ಟ್ ಮಾಡಬೇಕು, ಇಲ್ಲಿ ಎಡಿಷನ್ ಮಾಡಬೇಕು. ಪ್ರೆಷರ್ದು ಏನಿದೆ A/V² ಕೂಡ ಅದೇ ಇದೆ. ನಾವು ದಟ್ ಮೀನ್ಸ್ ಓಕೆ, ಪ್ರೆಷರ್ ಈಕ್ವಲ್ ಟು A/V², ಇಸಂಟ್ ಇಟ್? ಪ್ರೆಷರ್ ಈಕ್ವಲ್ ಟು ಇದ್ರದ್ದು ಡೈಮೆನ್ಷನ್ ಈಕ್ವಲ್ ಟು ಇದ್ರದ್ದು ಡೈಮೆನ್ಷನ್. ನೀವು ವರ್ಡ್ಸಲ್ಲೂ ಕೂಡ ಬರಿಬೋದು ಬೇಕಾದರೆ. ಓಕೆ, ಬಿಕಾಸ್ by the application of homogeneity of dimensions, ಆ ಒಂದು ಪ್ರಿನ್ಸಿಪಲ್ ಪ್ರಕಾರ ಯು ಕ್ಯಾನ್ ಸೇ ದ ಡೈಮೆನ್ಷನ್ಸ್ ಆಫ್ P ಈಕ್ವಲ್ ಟು ಡೈಮೆನ್ಷನ್ಸ್ ಆಫ್ A/V². ಓಕೆ, ಸೊ ಅಂದರೆ ಏನರ್ಥ? ದಿಸ್ ಈಸ್ ಈಕ್ವಲ್ ಟು ವಾಟ್ ಆರ್ ದ ಡೈಮೆನ್ಷನ್ಸ್ ಆಫ್ P? ದಟ್ ಈಸ್ m ಇಂಟು L - 1 ಇಂಟು t - 2. ನನಗೆ ಯಾವುದ್ರದ್ದು ಬೇಕೀಗ? ಡೈಮೆನ್ಷನ್ಸ್ ಆಫ್ A ಬೇಕು. ಸೊ ಐ ವಿಲ್ ಮಲ್ಟಿಪ್ಲೈ V² ಹಿಯರ್. ಓಕೆ, ml - 1 t - 2 V². ವಾಟ್ ಈಸ್ V²? ml - 1 t - 2 ಓಕೆ ಇಂಟು V² ಅಂತಂದ್ರೆ V ಅಂತಂದ್ರೇನು? L³. ಸೊ V² ಅಂದರೆ 2 × 3 6. ಸೊ L to the power of 6. ಅರ್ಥ ಆಗ್ತದಲ್ಲ? V² ಅಂತ ಹೇಳಿದರೆ V ಅಂತ ಹೇಳಿದರೆ L3 L³ ಇದೆ, ಆ್ಯಂಡ್ V² ಇರೋದಕ್ಕೆ 2 × 3 6 ಆಗುತ್ತೆ. ಸೊ ದಟ್ ಮೀನ್ಸ್ L to the power of -1 + 6 ಅಂದರೆ 6 - 1 5 ಆಗುತ್ತೆ. ಸೊ ದಟ್ ಈಸ್ m L to the power of 5 t to the power of -2 are the dimensions of A. ಸೊ ದಿಸ್ ಈಸ್ ಅ ವೆರಿ ಸಿಂಪಲ್, ಬಟ್ ಇದೆ ನಿಮಗೆ ಒಂದು 3 ಮಾರ್ಕ್ಸ್ ಪ್ರಾಬ್ಲಮ್ಸ್ಗೆ ಕೊಡ್ತಾರೆ ಈ ಥರ. ಓಕೆ, ಸೊ ಹೀಗೆ ನಿಮಗೆ ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಈಗ ನಾವು ವಿ ವಿಲ್ ಸಿ ಅವರ್ ಸೆಕೆಂಡ್ ಪ್ರಾಬ್ಲಮ್ ಆರ್ ದ ಥರ್ಡ್ ಪ್ರಾಬ್ಲಮ್ ಸಿನ್ಸ್ ದ ಫಸ್ಟ್ ಒನ್ ಕನ್ಸಿಡರ್ ಮಾಡಿದರೆ. ಸೊ ಇಫ್ ಟೈಮ್ ಪೀರಿಯಡ್ ಆಫ್ ವೈಬ್ರೇಷನ್ ಓಕೆ ಆಫ್ ಎ ಲಿಕ್ವಿಡ್ ಡ್ರಾಪ್ ಡಿಪೆಂಡ್ಸ್ ಆನ್ ಸರ್ಫೇಸ್ ಟೆನ್ಷನ್ ಎಸ್ ಅಂತ ಕೊಟ್ಟಿದ್ದಾರೆ. ಸೊ ಟೈಮ್ ಪೀರಿಯಡ್ ಕೊಟ್ಟಿದ್ದಾರೆ, ಎಸ್ ಅಂತ ಕೊಟ್ಟಿದ್ದಾರೆ. ನೀವು ಸೊಲ್ಯೂಷನ್ ಈ ಥರ ಬರ್ಕೊಂಡ್ರೆ ಒಳ್ಳೆಯದು. ಓಕೆ, ಬಿಕಾಸ್ ನಿಮಗೆ ಗೊತ್ತಾಗುತ್ತೆ, ಅಲ್ಲಿ ನೋಡಿಕೊಂಡು ನೀವು ಒಂದು ಸತಿ ಬರ್ಕೊಂಡ್ರೆ ಅಂತ ಹೇಳಿದ್ರೆ ದೆನ್ ಯು ನೋ ವಾಟ್ ಆರ್ ದ ಕ್ವಾಂಟಿಟೀಸ್ ಗಿವನ್ ಆ್ಯಂಡ್ ವಾಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್. ಓಕೆ, ಸೊ ಸರ್ಫೇಸ್ ಟೆನ್ಷನ್ ಎಸ್, ರೇಡಿಯಸ್ ಅಂತ ಕೊಟ್ಟಿದ್ದಾರೆ, ರೇಡಿಯಸ್ ಆಫ್ ದ ಡ್ರಾಪ್, ಆಫ್ ಕೋರ್ಸ್ ಲಿಕ್ವಿಡ್ ಡ್ರಾಪ್ ಅದನ್ನು ಡ್ರಾಪ್ ಮಾಡ್ತಾ ಇರೋದಕ್ಕೆ, ಆ್ಯಂಡ್ ಡೆನ್ಸಿಟಿ ರೋ ಅಂತ ಕೊಟ್ಟಿದ್ದಾರೆ. ಓಕೆ, ದೀಸ್ ಆರ್ ದ ಗಿವನ್ ಕ್ವಾಂಟಿಟೀಸ್. ಈಗ ನಾವು ವಾಟ್ ಈಸ್ ದ ಎಕ್ಸ್ಪ್ರೆಷನ್ ಆಫ್ ಟಿ? ಸೊ ಟಿ ಈಕ್ವಲ್ ಟು ಏನು ಅಂತ ಕೇಳಿದ್ದಾರೆ. ಸೊ ವಾಟ್ ಈಸ್ ಎಕ್ಸ್ಪ್ರೆಷನ್ ಆಫ್ ಟಿ ಅದನ್ನು ಕೇಳಿದ್ದಾರೆ. ಈಗ ಎಕ್ಸ್ಪ್ರೆಷನ್ ಆಫ್ ಟಿ ಅಂತ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ನಾವು ವಿ ವಿಲ್ ಸೇ ಟಿ ಈಸ್ ಪ್ರಪೋರ್ಷನಲ್ ಟು ಎಸ್ ಟು ದಿ ಪವರ್ ಆಫ್ ಎಕ್ಸ್, ಆರ್ ಟು ದಿ ಪವರ್ ಆಫ್ ವೈ, ರೋ ಟು ದಿ ಪವರ್ ಆಫ್ ಝಡ್ ಅಂತ ಬರ್ಕೊಳ್ಳೋಣ. ನಾವು ಲೆಟ್ ಅಸ್ ಸೇ ಇದನ್ನು ನಾನು ಫಸ್ಟ್ ಮಾಡಿದ್ದೇನೆ ಅದೇ ಥರನೇ, ಬಟ್ ಐ ಹ್ಯಾವ್ ಟು ಕ್ಯಾಲ್ಕುಲೇಟ್ ವಾಟ್ ಆರ್ ದ ಡೈಮೆನ್ಷನ್ಸ್ ಆಫ್ ಎಸ್. ನಾವು ಎಸ್ ಅಂತ ಹೇಳಿದರೆ ಸರ್ಫೇಸ್ ಟೆನ್ಷನ್. ಸರ್ಫೇಸ್ ಟೆನ್ಷನ್ ಅಂತ ಹೇಳಿದರೆ ಬೈ ಡೆಫಿನೇಷನ್ ನಿಮಗೆ ಸೆಕೆಂಡ್ ಬುಕ್ಕಲ್ಲಿ ಬರುತ್ತೆ, ಇಟ್ ಈಸ್ ಫೋರ್ಸ್ ಪರ್ ಯೂನಿಟ್ ಲೆಂಗ್ತ್. ಸೊ ಈ ಥರ ನೀವು ಸಿಂಪಲಾಗಿ ನೆನ್ಪಿಟ್ಕೋಬೋದು. ಫೋರ್ಸ್ ಪರ್ ಯೂನಿಟ್ ಏರಿಯಾ ಅಂತ ಹೇಳಿದರೆ ಪ್ರೆಷರ್ ಆಗುತ್ತೆ, ಫೋರ್ಸ್ ಪರ್ ಯೂನಿಟ್ ಲೆಂಗ್ತ್ ಹೇಳಿದರೆ ದಟ್ ಈಸ್ ಸರ್ಫೇಸ್ ಏರಿಯಾ ಆಗುತ್ತೆ, ಸರ್ಫೇಸ್ ಟೆನ್ಷನ್ ಆಗುತ್ತೆ. ಸರ್ಫೇಸ್ ಟೆನ್ಷನ್ ಅಂತ ಹೇಳಿದರೆ ದಟ್ ಈಸ್ ಫೋರ್ಸ್ ಪರ್ ಯೂನಿಟ್ ಏರಿಯಾ ಅಂತಂದರೆ ದಟ್ ಈಸ್ ಫೋರ್ಸ್ ಪರ್ ಯೂನಿಟ್ ಲೆಂಗ್ತ್. ಓಕೆ, ಸೊ ದಟ್ ಈಸ್ ನಥಿಂಗ್ ಬಟ್ L t to the power of -2 ಡಿವೈಡೆಡ್ ಬೈ L ಅಂತ ಹೇಳಿದರೆ L ಹೊರಟೋಗುತ್ತೆ, ದಟ್ ಈಸ್ m ಇಂಟು t to the power of -2, m ಇಂಟು t to the power of -2 ದಟ್ ಈಸ್ ಎಸ್. ರೇಡಿಯಸ್ ಅಂತ ಹೇಳಿದರೆ ದಟ್ ಈಸ್ L, ಲೆಂಗ್ತ್ ಅಲ್ವಾ, ದಟ್ ಈಸ್ L. ಆ್ಯಂಡ್ ರೋ ಅಂತ ಹೇಳಿದರೆ ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್,
that is nothing but ml to the power of minus 3. So this is what I said. ಇದೆಲ್ಲ ನಿಮಗೆ ಬಾಯಲ್ಲೇ ಈಸಿಯಾಗಿ ಬರ್ತಾ ಇರಬೇಕು ಸಿಂಪಲ್ ಆಗಿ. ಓಕೆ, ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್ ಅಂತ ಹೇಳಿದರೆ m ಡಿವೈಡೆಡ್ ಬೈ ವಾಲ್ಯೂಮ್ ಅಂತ ಹೇಳಿದರೆ ದಟ್ ಈಸ್ ಎಲ್ ಕ್ಯೂಬ್. ಸೊ ಅದನ್ನು ಮೇಲೆ ನಾನು ಕಳಿಸಿದ ನ್ಯೂಮರೇಟರ್ಗೆ ಎಲ್ ಟು ದಿ ಪವರ್ ಆಫ್ ಮೈನಸ್ 3. ನೌ ಯು ಜಸ್ಟ್ ಸಬ್ಸ್ಟಿಟ್ಯೂಟ್ ಆ್ಯಂಡ್ ವಾಟ್ ಈಸ್ ದ ಟಿ ಅಂತ ಹೇಳಿದರೆ ದಟ್ ಈಸ್ ಟಿ, ಇದು ಟೀನೇ ಹೌದಾನೆ. ಸೊ ದಿಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಬರೀತಿರೋದು ನಾನು ಕ್ವಾಂಟಿಟಿ, ರೈಟ್ ಸೈಡ್ ಬರೀತಿರೋದು ಡೈಮೆನ್ಷನ್. ಸೊ ಐ ವಿಲ್ ಡೂ ದ ಸೇಮ್ ಥಿಂಗ್ ನಾವು ದೇರ್ ಫೋರ್ ಟಿ ಈಕ್ವಲ್ ಟು, ಫಸ್ಟ್ ಆಫ್ ಆಲ್ ಇಲ್ಲಿ ಏನು ಬರಿಬೋದು ನಾನು, ಟಿ ಅಂತ ಬದ್ದು ನಾನು ಏನು ಮಾಡ್ತೀನಿ, ಐ ವಿಲ್ ರೈಟ್ m to the power of 0, l to the power of 0, t to the power of 1 equal to s ಬರಿತೀನಿ ನಾನು ಮೊದಲು. ಸೊ mt to the power of minus 2 to the power of x and second one is l to the power of y, ಯಾಕಂದರೆ ಡೈಮೆನ್ಷನ್ಸ್ ಆಫ್ r and ಡೈಮೆನ್ಷನ್ಸ್ ಆಫ್ ರೋ ಅಂತ ಹೇಳಿದರೆ ದಟ್ ಈಸ್ ml minus 3 to the power of m to the power of z. ಓಕೆ, ಈಗ ನೀವು ನೋಡಿ, ಈಗ ಎಲ್ಲ ಒಟ್ಟಿಗೆ ಬರೀರಿ. ಸೊ m to the power of, ಓಕೆ, ದಿಸ್ ಈಸ್ ಎಕ್ಸ್, ಇಲ್ಲೇನೂ ಇಲ್ಲ, ಪ್ಲಸ್ ಝಡ್, ರೈಟ್. ಎಮ್ ಟು ದಿ ಪವರ್ ಆಫ್ ಎಕ್ಸ್ ಇಲ್ಲೊಂದಿದೆ, ಎಮ್ ಟರ್ಮ್ಸ್ ಎಲ್ಲೆಲ್ಲಿದೆ ನೋಡಿಕೊಂಡು ಪ್ಲಸ್ ಮಾಡ್ಕೊಳ್ಬೇಕು. ಆ್ಯಂಡ್ ಎಲ್ ಟು ದಿ ಪವರ್ ಆಫ್ ಇಲ್ಲೇನಿದೆ, ಇಲ್ಲಿಲ್ಲ, ಇಲ್ಲಿ ವೈ ಮೈನಸ್ 3z, ಓಕೆ, ವೈ ಮೈನಸ್ 3z ಆ್ಯಂಡ್ ಟಿ ಟು ದಿ ಪವರ್ ಆಫ್ ಇಲ್ಲಿದೆ, ಅಲ್ಲಿದೆ, ಟಿ ಟು ದಿ ಪವರ್ ಆಫ್ ಮೈನಸ್ 2x, ಓಕೆ, ಮೈನಸ್ 2x ಅಷ್ಟೇ, ಯಾಕಂದರೆ ಟಿ ಇಲ್ಲಿಲ್ಲ, ಟಿ ಟು ದಿ ಪವರ್ ಆಫ್ ಮೈನಸ್ 2x, okay, that is minus 2x. This is equal to m0 l0 t1. Now you just compare. By comparing the dimensions, by comparing the powers here, you get, okay, x plus z equal to 0, that is first equation. Y minus 3z equal to 0 again, because l to the power of 0, and the third one is minus 2x equal to 0, right. Minus 2x equal to 0 ಅಂದರೆ ಏನಾಗುತ್ತೆ, this gives me x equal to 0, right. x equal to 0 ಬಂತಂದ್ರೆ ಏನಾಗುತ್ತೆ, this will give you z equal to 0, isn't it. z equal to 0 ಆಗುತ್ತೆ. minus 2x equal to 1, sorry, this is minus 2x equal to 1, minus 2x equal to 1 ಆಗುತ್ತೆ. so this is x to the power of minus half ಆಗುತ್ತೆ. okay, then you substitute here minus half plus z ಆಗುತ್ತೆ. so that is minus half plus z equal to 0 ಅಂದರೆ z equal to ಹಾಫ್ ಆಗುತ್ತೆ. ಓಕೆ, ದೆನ್ y ಈಕ್ವಲ್ ಟು 3z ಅಂತ ಹೇಳಿದರೆ ದಟ್ ಈಸ್ 3 ಇಂಟು ಹಾಫ್, ದಟ್ ಈಸ್ 3/2, ದಟ್ ಈಸ್ 3/2. ಸೊ ಎಕ್ಸ್ ಈಕ್ವಲ್ ಟು ಏನು, ಮೈನಸ್ ಹಾಫ್, y ಈಕ್ವಲ್ ಟು ಪ್ಲಸ್ ಹಾಫ್, y ಈಕ್ವಲ್ ಟು 3/2 ಆ್ಯಂಡ್ z ಈಕ್ವಲ್ ಟು 1/2. ಸೊ ಇದನ್ನು ನೀವು ಸಿಂಪಲ್ಲಾಗಿ ಎಲ್ಲ ಇದ್ರದ್ದು ಬರೆದ್ರೆ ಅಂತ ಹೇಳಿದ್ರೆ ದೆನ್ ವಿ ವಿಲ್ ಕಮ್ ಟು ನೋ, ಇದರಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕೀಗ. ಓಕೆ, ಇಫ್ ವಿ ಸಬ್ಸ್ಟಿಟ್ಯೂಟ್ ದ್ಯಾಟ್ ಟಿ to the proportional to s to the power of s ಅಂತ ಹೇಳಿದರೆ that is 1/2 minus 1/2 r to the power of 3/2, ಓಕೆ, ಇದು 3/2, z to the power of ರೋ ಅಂತಂದರೆ ರೋ ಟು ದಿ ಪವರ್ ಆಫ್ z ಅಂತ ಹೇಳಿದರೆ ದಟ್ ಈಸ್ ಹಾಫ್, ರೈಟ್. ಸೊ ಇಲ್ಲಿ ನೋಡ್ಕೊಳ್ಳಿ, x to the power of x equal to minus half ಅಂತ ಹೇಳಿದರೆ ಅದು ಫಸ್ಟ್ s to the power of minus half ಆಗುತ್ತೆ. s ಅಂದರೆ ಸರ್ಫೇಸ್ ಟೆನ್ಷನ್, ರೇಡಿಯಸ್ ಟು ದಿ ಪವರ್ ಆಫ್ y ಅಂತ ಕೊಟ್ಟಿದ್ದೀನಿ ನಾನು, r to the power of 3/2, z ಅಂತಂದರೆ ಅದು y ರೋ ಟು ದಿ ಪವರ್ ಆಫ್ ಅಂದರೆ ಡೆನ್ಸಿಟಿ ಟು ದಿ ಪವರ್ ಆಫ್ ಬರುತ್ತೆ. ಸೊ ದ್ಯಾಟ್ ಈಸ್ ನಥಿಂಗ್ ಬಟ್ ಟಿ ಈಸ್ ಪ್ರಪೋರ್ಷನಲ್ ಟು, ನೋಡಿ ಈಗ ರೋ ಅನ್ನೋದನ್ನು ನೀವು ಸ್ಕ್ವೇರ್ ರೂಟ್ ಬರ್ಕೊಂಡ್ರೆ ಅಂತಂದರೆ ಸ್ಕ್ವೇರ್ ರೂಟ್ 3 ಇಂಟು 1/2 ಅಂತ ಬರಿಬೋದು ನಾನು. ಓಕೆ, 3 ಇಂಟು 1/2 ಬರಿಬೋದು ಅಂದರೆ ದಟ್ ಈಸ್ ಒಂದು ಇದರಲ್ಲಿ ಆರ್ ಕ್ಯೂಬ್ ಅಂತ ಬರಿಬೋದು ನಾನು, ರೈಟ್. ಐ ಕ್ಯಾನ್ ಸಿಂಪ್ಲಿ ರೈಟ್ ಆರ್ ಕ್ಯೂಬ್ನ ಸ್ಕ್ವೇರ್ ರೂಟಲ್ಲಿ ಬರಿಬೋದು. ಆಮೇಲೆ ಇನ್ನೊಂದೇನು, ಇದು ಕೂಡ ಸ್ಕ್ವೇರ್ ರೂಟ್ ಅಂತ ಬರಿಬೋದು, ರೋ. ಸೊ ದ್ಯಾಟ್ ಈಸ್ ರೋ ಡಿವೈಡೆಡ್ ಬೈ ಎಸ್, isn't it. So I can write it like this. T is proportional to rho r cube divided by s, square root of rho r cube divided by. So rho ಅಂತಂದರೆ to the power of half ಆಗುತ್ತೆ, s to the power of minus half ಆಗುತ್ತೆ ನ್ಯೂಮರೇಟರ್ಗೆ ಹೋದರೆ, that is what is again satisfied. r cube ಅಂತ ಬರೆದಿದ್ದೀನಿ, r cube ಅಂತಂದರೆ ನೀವು ಸ್ಕ್ವೇರ್ ರೂಟ್ ಇದೆ, r cube ಅಂದರೆ ಟೋಟಲ್ ಏನಾಗುತ್ತೆ to the power of 3/2 ಅಂತ ಆಗುತ್ತೆ. So this is, as I said again, I am repeating that you can only get the ಕರೆಕ್ಟ್ನೆಸ್ ಆಫ್ ದ ಇಕ್ವೇಷನ್ ಬಿಕಾಸ್ ಆಫ್ ಅಂದರೆ ನಿಮಗೊಂದು ರಿಲೇಷನ್ ಸಿಕ್ತು. ಈಗ ಅವರು ನಿಮಗೆ ಸಿಂಪ್ಲಿ ಯಾವ ಕ್ವಾಂಟಿಟೀಸ್ ಅಂತ ಕೊಟ್ಟಿದ್ರು ಇಂಟರ್ ಡಿಪೆಂಡೆಂಟು, ನಿಮಗೆ ಒಂದು ರಿಲೇಷನ್ ಸಿಕ್ತು ಈಗ. ಸೊ ಈ ಡಿಪೆಂಡಿಂಗ್ ಆನ್ ದಿಸ್ ರಿಲೇಷನ್ ಯು ಕ್ಯಾನ್ ಓನ್ಲಿ ಸೇ ಇಟ್ ಈಸ್ ಎಕ್ಸಾಕ್ಟ್, ದಿಸ್ ಈಸ್ ದ ಕರೆಕ್ಟ್ ಇಕ್ವೇಷನ್ ಅಂತ ಹೇಳ್ಬೋದು, ಬಟ್ ನಾಟ್ ದ ಎಕ್ಸಾಕ್ಟ್ ಇಕ್ವೇಷನ್ ಅಂತ ನಿಮಗೆ ಹೇಳಲಿಕ್ಕಾಗೋದಿಲ್ಲ. ಸೊ ದಟ್ ಈಸ್ ವೈ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ನಿಮಗೆ ಕಾನ್ಸ್ಟೆಂಟ್ ಟರ್ಮ್ ಏನಂತ ಗೊತ್ತಿಲ್ಲ ಈಗ. ದಟ್ ಈಸ್ ವೈ ಇಟ್ ಈಸ್ that this is only you can say t equal to okay rho r cube divided by s ಅಂತ ಬರಿಬೋದು ಅಷ್ಟೇ. You don't know what is k, that is what is the
drawback or limitation of dimensional analysis. So this is about the problems. Like this we can do many problems. There are something ಇಲ್ಲಿ ಇದರಲ್ಲಿ ಕೆಲವೊಂದೆಲ್ಲ ನೀವು ಇದು ಆ್ಯಕ್ಚುಲಿ ಇದರಲ್ಲಿ ಈ ಕ್ವಶನ್ ಕೊಟ್ಟಿರೋದು ನೀಟ್ ಇದರಲ್ಲಿ ಕೊಟ್ಟಿದ್ದಾರೆ ಕೆಲವೊಂದು, ಆಮೇಲೆ ಇದರಲ್ಲಿ ಕೆಲವೊಂದು ಈ ಥರ ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ. ಸೊ ಐ ಥಾಟ್ ಐ ವಿಲ್ ಡೂ ಅಟ್ ಲೀಸ್ಟ್ 1 or 2 ಲೈಕ್ ದಿಸ್. ಸೊ ದೀಸ್ ಆರ್ ದ ಪ್ರಾಬ್ಲಮ್ಸ್, ಆಲ್ಸೋ ವೆರಿ ಸಿಮಿಲರ್ ಪ್ರಾಬ್ಲಮ್ಸ್ ಲೈಕ್ ದ ಫಸ್ಟ್ ಒನ್ ವಾಟ್ ಈ ಡಿಡ್. ಆ ಥರದ್ದೆಲ್ಲ ತುಂಬ ಸಿಂಪಲ್ ಪ್ರಾಬ್ಲಮ್ಸ್ ಕೊಡ್ತಾರೆ. 3 ಮಾರ್ಕ್ಸಿಗೆ ಡೈರೆಕ್ಟಾಗಿ ಪ್ರಾಬ್ಲಮ್ ಕೊಟ್ಬಿಟ್ರೆ ಇಡೀ ಚಾಪ್ಟರಿಂದ ಅದೊಂದೇ ಬಂದ ಹಾಗಾಗುತ್ತೆ. ಈ ಥರ ಪ್ರಾಬ್ಲಮ್ ಕೊಡದೇ ಇದ್ದರೆ ಡೈಮೆನ್ಷನಲ್ ಅನಾಲಿಸಿಸ್ ಮೇಲೆ ದೆನ್ ಯು ವಿಲ್ ಗೆಟ್ 1 ಮಾರ್ಕಿಂದ ಒಂದು 2 ಮಾರ್ಕಿಂದ ಒಂದು ಕೊಡ್ತಾರೆ. ಆವಾಗ ನಿಮಗೆ ಅಕ್ಯುರೇಸಿ ಪ್ರಿಸಿಷನ್ ಕೊಡ್ಬೋದು ಅಥವಾ ಡೈರೆಕ್ಟಾಗಿ ಇದನ್ನು ಕೊಡ್ಬೋದು. ಲೈಕ್ 1 ಮಾರ್ಕ್ ಕ್ವಶನ್ಸ್ ಲೈಕ್ ದೇರ್ ಆರ್ ಮೆನಿ ಥಿಂಗ್ಸ್, ಅಂದರೆ ವಾಟ್ ಈಸ್ ಮೆಜರ್ಮೆಂಟ್ ಅಂತ ಕೊಡ್ಬೋದು. ವಾಟ್ ಈಸ್ ದ ನೇಮ್ ದ ಯೂನಿಟ್ ವಿಚ್ ಈಸ್ ಯೂಸ್ ಟು ಮೆಜರ್ ದ ಆ್ಯಂಗಲ್ ಅಂತ ಕೇಳ್ಬೋದು. ಸೊ ಯೂನಿಟಿಗೆ ಆ್ಯಂಗಲ್ ಯಾವುದು ಅಂತ ಲೈಕ್ ದಟ್, ಅಥವಾ ಯೂನಿಟ್ ಕೊಟ್ಟು ನಿಮಗೆ ಕ್ವಾಂಟಿಟಿ ಯಾವುದು ಅಂತ ಕೇಳ್ಬೋದು. ಸೊ ಲೈಕ್ ದಿಸ್ ದೇರ್ ಆರ್ ಎನಿ ನಂಬರ್ ಆಫ್ ಕ್ವಶನ್ಸ್ ದೇ ಕ್ಯಾನ್ ಫಾರ್ಮ್. But finally you will get for the final examination 3 marks from this chapter. But more than that, you should be understanding this subject very importantly. ಯಾಕೆ ಅಂತ ಹೇಳಿದರೆ ಇದು ನಿಮಗೆ ಬೇಸ್ ಚಾಪ್ಟರ್ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೆ. ಯಾಕೆಂದರೆ ನಿಮಗೆ ಇಲ್ಲಿ ಇದನ್ನು ನೀವು ಯೂನಿಟ್ನ ಇಡೋದು ನೀವು ಕರೆಕ್ಟಾಗಿ ಕಲ್ತಾರೆ, ಆಮೇಲೆ ಡೈಮೆನ್ಷನ್ಸ್ನ ನೀವು ಪಕ್ಕ ಆದರೆ ಅಂತ ಹೇಳಿದ್ರೆ ಎನಿ ಈಕ್ವೇಷನ್ಸ್ ನೀವು ಬರೀಬೇಕಾದ್ರೆ ಲೆಟಸ್ ನೀವೊಂದು ಬೇರೆ ಪ್ರಾಬ್ಲಮ್ ಮಾಡ್ತಾ ಇದ್ದೀರಿ, ಯಾವುದೋ ಒಂದು ಬೇರೆ ಚಾಪ್ಟರ್ದು ಪ್ರಾಬ್ಲಮ್ ಮಾಡ್ತಾ ಇದ್ದೀರಿ. ಓಕೆ, ಅವಾಗ ನೀವು ಮೆಕ್ಯಾನಿಕ್ಸ್ ಏನೋ ಪ್ರಾಬ್ಲಮ್ ಮಾಡ್ತಾ ಇದ್ದೀರಿ, ಸಡನ್ನಾಗಿ ನಿಮಗೆ ಏನಾದರೂ ತುಂಬ ಇದು ಮಾಡಿದ್ರೆ ಅಂದರೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಏನು ಗೊತ್ತಾಗುತ್ತೆ ಅಂದರೆ ನಿಮಗೆ ಡೈಮೆನ್ಷನ್ಸ್ ಪ್ರಾಬ್ಲಮ್ ಇರೋದು ನಿಮಗೆ ಇಮಿಡಿಯೇಟ್ಲಿ ಗೊತ್ತಾಗುತ್ತೆ. ಈಗ ವೆಲಾಸಿಟಿದು ನೀವು ಡಿಸ್ಟೆನ್ಸ್ದು ವೆಲಾಸಿಟಿ ನೋಡಿದ್ರಿ, x=x0 + v0t + ½ at² ಅಂತ ಬರೆದಿದ್ದೆ ನಾನು. ಅಲ್ಲಿ v0t ಇದ್ದಾಗ ವೆಲಾಸಿಟಿ ಮಲ್ಟಿಪ್ಲೈ ಮಾಡಿದಾಗ ಇಟ್ ಈಸ್ ಓನ್ಲಿ t, ಎಕ್ಸಿಲರೇಷನ್ ಮಲ್ಟಿಪ್ಲೈ ಮಾಡಿದಾಗ ಇಟ್ ಈಸ್ t². ಸೊ ಅಲ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆ ಕ್ಯಾನ್ಸಲ್ ಏನಾಗುತ್ತೆ ಕೆಳಗಡೆ ಅದನ್ನೇ ಮೇಲ್ಗಡೆ ಬರುತ್ತೆ ಸ್ಕ್ವೇರ್ ಅಂತ. ಸೊ ಲೈಕ್ ದ್ಯಾಟ್ ಇಟ್ ಈಸ್ ವೆರಿ ಈಸಿ ಒನ್ಸ್ ಯು ನೋ ದ ಡೈಮೆನ್ಷನ್ಸ್. ನಿಮಗೆ ನೋಡಿದ ತಕ್ಷಣ ಈಕ್ವೇಷನ್ ಕರೆಕ್ಟಾಗಿ ಇದೆಯೋ ಇಲ್ಲೋ ಅಂತ ಗೊತ್ತಾಗ್ಬಿಡುತ್ತೆ. ಸೊ ದಟ್ ಈಸ್ ವೈ ಐ ವಾಂಟ್ ಯು ಟು ಪ್ಲೀಸ್ ಫೋಕಸ್ ಆನ್ ದಿಸ್ ಚಾಪ್ಟರ್ ಆ್ಯಂಡ್ ಸ್ಟಡಿ ವೆಲ್, ಸೊ ದಟ್ ನಿಮ್ಮ ಫರ್ದರ್ ಚಾಪ್ಟರ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ನಿಮಗೆ ಇನ್ನೂ ಸುಲಭ ಆಗುತ್ತೆ. ಓಕೆ, ಅದೇ ಥರನೇ ನೀವು ಎಲ್ಲ ಚಾಪ್ಟರ್ಸು ಕೂಡ ಫೋಕಸ್ಸಿಂದ ಕೇಳಿ ಚೆನ್ನಾಗಿ ಮಾಡಿ. ಆನ್ಲೈನ್ ಕ್ಲಾಸಸ್ ಎಲ್ಲ ಚೆನ್ನಾಗಿ ಕೇಳಿಸ್ಕೊಳ್ಳಿ. So all the best to you. I am closing this chapter here now. So further you can do many more problems from the literature whatever is available. Okay, thank you.